ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಆಫ್ಟರ್ ಲಾಂಗ್ ಟೈಮ್ ಆದ್ಮ್ಯಾಗ ಲಾಗ್ ಮಾಡಕತ್ತೀನಿ. ಯಾಕಂದ್ರೆ ಸ್ವಲ್ಪ ಕೆಲಸದ ಸಂಬಂಧ ಬಿಟ್ಟೀನಿ. ಅದ್ರ ಸಂಬಂಧ ಈಗ ವೀಕೆಂಡ್ ಲಾಗ್ ಮಾಡಿ ಹಾಕ್ತೀನಿ. ಈಗ ಇವತ್ತು ನಾವೆಲ್ಲರೂ ಗೈಸ್ ಎಲ್ಲಿ ಹೊಂಟೇವಂದ್ರೆ, ಹೇಳೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ಟಂತ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಿಮಗೆ ಹೇಳ್ತೀನಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಗೈಸ್, ನಿಮ್ ಗ್ರೂಪ್ ಒಳಗು ರೀಲ್ಸ್ ಬಿಟ್ಟು ತಲಿ ತಿಂತಾನಲ್ರಿ ಅವನ. ಗಾಯ್ ಜಸ್ಟ್ ತಡಸಿ ಬಂದೇವಿ. ಎರಡು ಗಾಡಿಯಾಗ ಹವಾ ಇದ್ದಿದ್ದಿಲ್ಲ, ಹವಾ ಚೆಕ್ ಮಾಡ್ಸತ್ತೀವಿ. ಆಸಿಫ್, ಹವಾ ಹಾಕಿಸ್ಕೊರು ಮುಕ್ಕಳಿಗೆ. ಹೋಗೋ ಮಟ್ಟ ಈಟ್ ಆಗಲ್ಲ ಮುಕ್ಕಳಿನಿಂದ. ಗೈಸ್, ನಾವೆಲ್ಲ ಹೊಂಟಿದ್ವಿ ಅಂತಂದು ಹೇಳ್ತೀನಿ ಅಂದಿದ್ದಲ್ಲ, ಈಗ ಹೇಳ್ತೀನಿ ಕೇಳ್ರಿ. ಮುಂಡ್ಗೋಡಿಗೆ ಹೊಂಟೇವಿ. ಮುಂಡ್ಗೋಡ್ ಒಳಗೆ ಟಿಬಿಟಿನ್ ಕ್ಯಾಂಪ್ ಅದಾವ. ಒಂದು 9 ಗೇಟ್ ಅದಾವ ಟಿಬಿಟನ್. ಅಲ್ಲಿ ಅವ್ರ ಏರಿಯಾ ನಮ್ ಗಲ್ಲಿ ಹೆಂಗಿರ್ತೈತಲ್ಲ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ವೈಬ್ ಇರ್ತೈತಿ. ಯಾವ್ದೋ ಒಂದು ದೇಶಕ್ಕೆ ಹೋದಂಗ ಆಕೈತಿ. ಆ ಫೀಲ್ ತಗೊಳಕ್ ನಾವ್ ಇವತ್ತು ಮುಂಡ್ಗೋಡಿಗೆ ಹೊಂಟೇವಿ, ನಾವು ನಮ್ಮ ಎಲ್ಲಾ ಹುಡುಗರು. ಈಗ ಜಸ್ಟ್ ಲೆಟ್ಸ್ ಗೋ, ಹೋಗೋಣ ಅಂತ ಬನ್ನಿ. ಗಾಯ್ಸ್, ಮುಂಡ್ಗೋಡು ಹೋಗೋ ದಾರಿ ಒಳಗ ನಮ್ಮ ಹುಡುಗರು ಇಲ್ಲಿ ಫೋಟೋ ಶೂಟ್ ಮಾಡತ್ತಾರ ನೋಡ್ರಿ. ಇವ ನೋಡ್ರಿ ಇಲ್ಲಿ ಹೆಲ್ಮೆಟ್ ಹಾಕೊಳತ್ತನ್ರಿ. ಗಾಡಿ ಹೊಡಿ ಮುಂದೆ ಹೆಲ್ಮೆಟ್ ಹಾಕೋ ಅಂದ್ರೆ ನಿಂತ ಹೆಲ್ಮೆಟ್ ಹಾಕೊಂತಾನ ನೋಡ್ರಿ ಅವ. ಜನ್ಮಕ್ಕೆ ಹೋಗೋ. ಈಗ ನಮ್ದೊಂದು ಶೂಟ್ ಐತಿ, ರೀಲ್ ಶೂಟ್ ಮಾಡ್ಕೊಂಡ ಈಗ ಸೀದಾ ಬಾಚಿನ್ಕಿ ಡ್ಯಾಮ್ ಅನ್ನತ್ತಾರ. ಫಸ್ಟ್ ಬಾಚಿನ್ಕಿ ಡ್ಯಾಮಿಗೆ ಹೋಗಿ ಆಮೇಲೆ ಟಿಬಿಟನ್ ಕ್ಯಾಂಪಿಗೆ ಹೋಗ್ತೀವಿ. ಅಲ್ಲಿ ಮಠ ವೇಟ್ ಆ್ಯಂಡ್ ಸಿ. ಜಸ್ಟ್ ಎಂಟ್ರನ್ಸ್ ಬಾಚಿನ್ಕಿ ಡ್ಯಾಮ್. ಈಗ ಬಂದ್ವಿ ಸೀದೋಡಿ, ಜಸ್ಟ್ ಬಂದೆ. ಈಗ ಬಾಚಿನ್ಕಿ ಡ್ಯಾಮ್ ತೋರಿಸ್ತೇನಂತ ಬರ್ರಿ ನಿಮಗೆ ಹೆಂಗೈತೆ ಅಂತಂದ. ಮಸ್ತ್ ಬ್ಯೂಟಿಫುಲ್, ನೋಡಕಷ್ಟ ಸುಂದರ. ಒಳಗೆ ಬಿಂದ್ವಿ ಡಮರ್. ನೋಡ್ರಿ ಗಾಯ್ಸ್ ಹೆಂಗಿದೆ. ಗೇಟ್ ಯಾಕೋ ಓಪನ್ ಐತಿ, ಇಲ್ಲಾಂದ್ರೆ ಓಪನ್ ಇರ್ತಿದ್ದಿಲ್ಲ ಗೇಟ್. ಎದ್ರ ಸಂಬಂಧ ಓಪನ್ ಐತಂದ್ ಗೊತ್ತಿಲ್ಲ, ಇಲ್ಲಾಂದ್ರೆ ಗಾಡಿ ಹಚ್ಚಿ ಹೋಗ್ಬೇಕಾಗೈತೆ. ನೋಡ್ರಿ ಗಾಯ್ಸ್, ಇದೆ ಎಲ್ಲ ಇದು ಮಾಡಾಕತ್ತಾರ ಇಲ್ಲಿ ಕೆಲಸ. ಬಾಚಿನ್ಕಿ ಡ್ಯಾಮ್ ನೀರ್ ಭಾಳ ಕಮ್ಮಿ ಅದಾವು, ಮುಂದೆ ಮತ್ತೆ ತೋರಿಸ್ತೀನಂತೆ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಪೂರ ನೀರ್ ಇರ್ತಿತ್ತ, ಈಗ ನೀರೇ ಇಲ್ಲ. ಅದೇ ಪೂರ ತಳಗಿಳದ ಆ ಮೆಟ್ಗಟ್ಟಿ ಮ್ಯಾಗ ಕುಂತ ಕಾಲು ಬಿಡ್ತಿದ್ವಿ, ನೀರ್ ಹತ್ತಿತ್ತಿದ್ವು. ಈಗೆಲ್ಲ ನೀರ್ ಬರಗಾಲ ಆಗ್ಬಿಟ್ಟೈತಿ. ಯಾಕಂದ್ರೆ ನೀರ್ ಭಾಳ ಕಮ್ಮಿ ಆಗ್ಯಾವ. ಎದ್ರ ಸಂಬಂಧ ಅಂತ ಗೊತ್ತಿಲ್ಲ. ಫುಲ್ ಅಲ್ಲಿ ಕಾಂಟ್ರಾಕ್ಟ್ ನಡೆಯತೈತಿ, ಏನೋ ಮಾಡಾಕತ್ತಾರೆ ಗೊತ್ತಾಗತ್ತಿಲ್ಲ. ನೋಡ್ರಿ ಸಣ್ಣ ಹುಡುಗರ ಯಾರು ಚಿಪ್ಸ್ ತಿನ್ನತ್ತಾರ ಇಲ್ಲಿ ಎಲ್ಲಾರು. ಸಣ್ಣ ಹುಡುಗರು ಮುಕ್ಕಳಿಗೆ ಇಲ್ಲಿ. ನೋಡ್ರಿ ಗೈಸ್, ವೀಕೆಂಡ್ ಇದ್ದಿದ್ದಕ್ಕೆ ಎಲ್ಲಾರು ಅಲ್ಲಿ ಬಂದಾರ, ಮೀನ ಹಿಡಿಯಾಕತ್ತಾರ. ನಾವು ಈಗ ಜಸ್ಟ್ ಬಂದೇವಿ. ಮತ್ತೆ ಇದಾದ್ಮ್ಯಾಗ ಮುಂಡ್ಗೋಡ್ ಟಿಬಿಟನ್ ಕ್ಯಾಂಪಿಗೆ ಹೋಗ್ಬೇಕು. ಫಸ್ಟ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟಿ ಮೇವು ಹಾಕೊಂಡು ಹೋಗೋಣಂತೆ. ಅಲ್ಲಿ ಮಟ್ಟ ವೇಟ್ ಆ್ಯಂಡ್ ಸಿ. ಗೈಸ್, ಈಗ ಎಂಟ್ರೆನ್ಸ್ ಆದಿ ನೋಡ್ರಿ. ಮತ್ತದ ಕನಜ ಮುಂಡ್ಗೋಡ್ ಅಂತ. ಮುಂಡ್ಗೋಡಿಗೆ ಎಂಟ್ರೆನ್ಸ್ ಆಗೇವಿ. ಒಂದು 5 ನಿಮಿಷ ಆಗ್ಬೋದು, ಮೈಬಿ ಗೊತ್ತಿಲ್ಲ. ಎಷ್ಟು ಇನ್ನೊಂದು 3 ಇಲ್ಲ 2 ಕಿಲೋಮೀಟರ್ ಇರ್ಬೇಕು. ಭತ್ತದ ಕಣಜ ಮುಂಡ್ಗೋಡಿಗೆ ಆಗಮಿಸಿದ್ದೇವೆ. ಮುಂಡ್ಗೋಡ್ ಒಳಗೆ ಬಂದು ಎಗ್ ರೈಸ್ ತಿನ್ನಾಗತ್ತೀವಿ. ಎಗ್ ರೈಸ್ ತಿನ್ನೋಣ ಬರೀ. ಎಗ್ ರೈಸ್ ತಿಂದ ಇವ್ ನೋಡ್ರಿ, ಮೀನ ಹಿಡ್ದಂಗ ಮಿರ್ಚಿ ಹಿಡ್ದಾನ, ತಳಗರ ಹಾಕೋದನ್ನ. ಊಟ ಮಾಡಿ ಈಗ ಟಿಬಿಟನ್ ಕ್ಯಾಂಪಿಗೆ ಹೋಗೋಣಂತ. ಅದೇ ಮತ್ತ ಗಾಯ್ಸ್, ಇಲ್ಲಿಂದ ಸ್ಟಾರ್ಟ್ ನೋಡ್ರಿ ಮುಂಡ್ಗೋಡ್ ಕ್ಯಾಂಪ್. ಇನ್ನ ಹೆಂಗ್ ಹೋಗ್ತೀವಿ ಹಂಗ ಮುಂದೆ ಬರ್ತಾವ. ಈಗ ಹೆಂಗ್ ಮುಂದೆ ಹೋಗ್ತೀವಿ ಹಂಗಂಗ ಒಂದೊಂದ ಆತಾವ. ಈಗ ಜಸ್ಟ್ ತೋರ್ಸಿರತ್ ನೋಡ್ರಿ, ಅಷ್ಟು ನೈಸ್ ಐತೆ. ಭಾರಿ ನೇಚರ್. ಐಫೋನ್ ಒಳಗಂತೂ ಡೇಂಜರ್ ಮಾಡೈತಿ.
ಈಗ ನಾವು ಒಂದ್ ಪ್ಲೇಸಿಗೆ ಹೋಗ್ತೀವಿ, ಆ ಪ್ಲೇಸಿಗೆ ಹೋದ್ಮ್ಯಾಗ ತೋರಿಸ್ತೇನೆ ಅಂತ. ಇದು ಅವ್ರದ್ದು ಎಂಟ್ರೆನ್ಸ್ ಇನ್ ಬೋಟ್ ನೋಡ್ರಿ, ಕಮಾನ್ ಎಂಟ್ರೆನ್ಸ್ ಆದ್ಗಳೇ ಆ ಸೈಡ್ ಈ ಸೈಡ್ ಎಲ್ಲ ಅವ್ರದ್ದು ಅಪಾರ್ಟ್ಮೆಂಟ್, ಅವ್ರದ್ದು ಗುಡಿ ಎಲ್ಲ ಒಂದೊಂದ್ ಸೆಕ್ಷನ್ ಐತಿ. ಒಟ್ಟ 6 ಬ್ಲಾಕ್ ಅದಾವ. 6 ಬ್ಲಾಕ್ ಅಂದ್ರೆ ಒಂದ್ 6 ಕಿಲೋಮೀಟರ್, ಒಂದೊಂದ್ ಬ್ಲಾಕ್ 1.5 ಕಿಲೋಮೀಟರ್ ಐತಿ ಫುಲ್. ಪೂರ ಒಂದೊಂದು ಬ್ಲಾಕ್ 1.5 ಕಿಲೋಮೀಟರ್ ಅಂದ್ರ ಆ 6 ಬ್ಲಾಕಿಗೆ ಎಷ್ಟು ಕಿಲೋಮೀಟರ್ ಆತಂದ್ರೆ ಒಂದ್ 15 ಕಿಲೋಮೀಟರ್ ಆತ. ಅಲ್ಲಿ ಮಠ ಅವ್ರವ್ರ ಸೆಕ್ಷನ್ ಅದು ಪೂರ ಇದು ಏಕ್ದಮ್ ಅವ್ರದೇ ಏರಿಯಾ, ಪೂರ ಏಕ್ದಮ್ ಏರಿಯಾ ಅವ್ರದ. ಇಲ್ಲಿ ಯಾರು ಇರೋದಿಲ್ಲ, ಅವ್ರ ಮಂದಿ ಬಿಟ್ಟು ಮತ್ತೆ ಯಾರು ಇರೋದಿಲ್ಲ. ಬರೇ ಟೂರಿಸ್ಟ್ ಮಂದಿ ಅವ್ ಅಷ್ಟ ಅಡ್ಡಾಡ್ತಾರ. ಅವ್ರಿಗಂತ ಸೆಕ್ಷನ್ ಹೋಟೆಲ್ ಇದೆ ಪೂರ, ಅವ್ರದ್ದು ಹೋಟೆಲ್ ಮತ್ತ ಕಚೇರಿ, ಅವ್ರ ಪೂರ ಕಚೇರಿ, ಅಂಚೆ ಕಚೇರಿ ಅಂತಾರಲ್ಲ ಆ ಟೈಪ್ ನೋಡ್ರಿ. ಇಲ್ಲಿ ಪೂರ ಗೌರ್ಮೆಂಟ್ದವ್ರ ಏನ್ ರೊಕ್ಕ ಮಾಡಿ ಕೊಟ್ಟಾರ ಅಂದ್ರೆ ಇವ್ರಿಗೆ ನೋಡ್ರಿ. ಇಲ್ಲಿ ಕೆನರಾ ಬ್ಯಾಂಕ್, ಅವ್ರಿಗೆ ಸಪ್ರೇಟ್ ಕೆನರಾ ಬ್ಯಾಂಕ್. ಈಗ ಒಂದ್ ಸೆಕ್ಷನ್ ಮುಗಿತ್ರಿ. ಈಗ ಆ ಕಮಾನ್ಲಿಂದ ಈ ಕಮಾನಿಗೆ ಒಂದ್ ಸೆಕ್ಷನ್ ಮುಗೀತ ನೋಡ್ರಿ ಗೈಸ್. ಫುಲ್ ಇಂಡಸ್ಟ್ರಿಯಲ್, ಗೋಕುಲ್ ರೋಡ್ ಒಳಗೆ ಇಂಡಸ್ಟ್ರಿಯಲ್ ಏರಿಯಾ ಇರ್ತೈತಲ್ಲ, ಸೇಮ್ ಟು ಸೇಮ್ ಹಂಗೆ ಫುಲ್ ಸೈಲೆಂಟ್ ಅಂದ್ರೆ ಸೈಲೆಂಟ್ ಫುಲ್ ನೋಡ್ರಿ. ಇಲ್ಲಿ ಕಟ್ಸಾತಾರ ಫುಲ್ ಗೈಸ್ ನೋಡಿ. ಗೈಸ್ ನೋಡಿ ಸೂಪರ್ ಮಾರ್ಕೆಟ್ ಅಂತ ನಾ ಹೇಳ್ತಿದ್ದೆಲ್ಲ ನಿಮಗ. ಅವ್ರದ್ದು ಒಂದು ಏರಿಯಾ ಇರ್ತೈತಿ, ಗಲ್ಲಿ ಒಳಗೆ ಹೋದ್ರ ಒಂಥರ ಬ್ಯಾರೆನ ಫೀಲ್ ಆಕೈತಿ, ಯಾವ್ದೋ ಒಂದ್ ಊರಿಗೆ ಬಂದಂಗ ಆಕೈತಿ ಅಂತ ಹೇಳಿದೆ. ಆದ್ರೆ ಮತ್ತೆ ನಿಮ್ ಊರ ಮತ್ತೆ ಐಲ್ಯಾಂಡ್ ಮಾಡ್ಕೊಂಡು ಹಿಡ್ಕೊಂತೀರಿ, ಅಲ್ಲಿ ಐಲ್ಯಾಂಡ್ ಹೊರಗೆ ಐತಿ. ಆದ್ರೆ ಇಲ್ಲಿ ಬಂದ್ರೆ ಮತ್ತೆ ಏನೋ ಒಂದ್ ಬ್ಯಾರೇದ ಡಿಫ್ರೆಂಟ್ ಮೂಡ್ ಬರ್ತೈತಿ ಅಷ್ಟೇ. ಇದು ನೋಡ್ರಿ ಮತ್ತೆ ಯಾವ್ದ ಹೊರಗೆ ಊರ್ ಬಿಟ್ಟು ಹೊರಗೆ ಬಂದಂಗ ಆಕೈತಿ. ಫುಲ್ ಅವ್ರದ ಸೆಕ್ಷನ್ ಇದೆ, ನೀವು ನೋಡ್ತಿರ್ಬೋದು. ಪ್ರತಿಯೊಂದು ಅವ್ರು ಎಲ್ಲಿ ಹೋಗಂಗಿಲ್ಲ, ಸದ್ದಿಗೆ ಹೋಗಂಗಿಲ್ಲ, ಬ್ಯಾಂಕಿಗೆ ಹೋಗಂಗಿಲ್ಲ, ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ, ಯಾವ್ದಾರ ಒಂದು ಸ್ಪೋರ್ಟ್ಸ್ ಆಡಬೇಕಂದ್ರೆ ಹೊರಗೆ ಹೋಗಂಗಿಲ್ಲ, ಒಳ್ಳೆ ಬ್ಯಾಂಕಿಗೆ ಹೋಗಂಗಿಲ್ಲ. ಸ್ಕೂಲ್ ಅಂತೂ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಅವ್ರದ ಅಸೋಸಿಯೇಷನ್ ಎಲ್ಲ ಕೂಡ ಅವ್ರದ್ದು ಐತಿ. ಅವ್ರು ಆಲ್ಮೋಸ್ಟ್ 99% ಅವ್ರದ ಒಂದು ಇದು ಪೂರ ಗಲ್ಲಿ ಒಳಗ ಮಾಡ್ಕೊಂಡ್ಬಿಟ್ರ. ಅದ ಕಿಚನ್ ಪೂರ ಎಲ್ಲಿ ಹೊರಗೆ ಹೋಗ್ಬಿಡ್ದು, ಒಂದ ರೋಡ್ದಾಗ ಸಿಗ್ಬೇಕ, ಎಲ್ಲಾ ಸಿಗ್ಬೇಕ, ಆ ರೀತಿ ಮಾಡ್ಕೊಂಡಾರ ಅವ್ರು ಹೊರಗೆ ಹೋಗ್ಬೇಕಂದ್ರೆ ಏನಾರ ಒಂದ್ ಬೇರೆ ಕಡೆ ಹೋಗ್ಬೇಕಂದ್ರ ಆಟೋ ಹೋಗ್ತಾರ. ಅದನ್ ಬಿಟ್ಟೆ ಅವ್ರ ಗಲ್ಲಿ ಒಳಗೆ ಎಲ್ಲಾ A to Z ಸಿಗ್ತೈತಿ. ಅದಕ್ಕ ನಾ ಇದಕ್ ಬರ್ಬೇಕಂತಂದ್ ಬಾಳ ತಲೆ ಇಟ್ಕೊಂಡ್ ಬಂದಿದ್ದೆ. ಆದ್ರೆ ಲಾಗ್ ಮಾಡಿ ತೋರ್ಸತ್ತೀನಿ. ಲಾಸ್ಟ್ ಟೈಮ್ ಬಂದಾಗ ಲಾಗ್ ಮಾಡಿದ್ದಿಲ್ಲ, ಬಿಟ್ಟಿದ್ದೆ. ಅದ್ರ ಸಂಬಂಧ ಈ ಸತ ಲಾಗ್ ಮಾಡ್ಕೊಂಡ್ ಹೋಗ್ಬೇಕಂತಂದ್ ಬಂದೀನಿ. ಫುಲ್ ಈ ನನಗಂತೂ ಈ ನೇಚರ್ ನೋಡ್ಕೊಳ್ಳೆ ಫುಲ್ ಒಂದ್ ಟೈಪ್ ಯಾವ್ದ ಒಂದ್ ಪಾಲ್ಸಿ ಬಂದಂಗ ಆಗ್ಬಿಟ್ಟೈತಿ. ಘಾಟ್ ಸೆಕ್ಷನ್ ಒಳಗ ಡಿಫ್ರೆಂಟ್ ನೋಡ್ ಫುಲ್ ಸೈಕ್ ಗಾಯ್ಸ್. ನೋಡಿ ಗಾಯ್ಸ್, ಟಿಬಿಟಿಯನ್ ಕ್ಯಾಂಪ್ ಬರೇ ಕ್ಯಾಂಪ್ ಇದ್ದಿದ್ದಲ್ಲ, ಅವ್ರದ್ದು ಹಿಂದಿಂದು ಕ್ಯಾಂಪ್ ಐತಿ, ಸಬ್ಬಿಗ್ ಕುಚ್ ಕ್ಯಾಂಪ್ಗ ಐತಿ. ಆದ್ರೆ ಬ್ಯೂಟಿಫುಲ್. ಈಗ ನಾವು ಅಲ್ಲಿ ಹೋಗ್ತೇವೆ ನೋಡ್ರಿ. ಈಗ ಆ ಗುಡಿ ಐತಲ್ಲ, ಆ ಗುಡಿ ಕಡೆ ಹೋಗ್ತೀವಿ. ಈಗ ಜಸ್ಟ್ ವೇಟ್ ಆ್ಯಂಡ್ ಸಿ ಗೈಸ್. ಇವ ಮುನ್ಗೋಡಿಗೆ ಬಂದಾನಂತೆ ಇವ ಹುಡುಗ, ಆದ್ರೆ ಈ ಪ್ಲೇಸ್ ನೋಡಿದ್ದಿಲ್ಲಂತೆ. ಅದಕ್ಕೆ ಈಗ ಎಲ್ಲರೂ ಕೂಡ ನಾವು ಬಂದೀವಿ. ಇದು ಇವ್ರೇನ್ ಕಟ್ಟಾರ ಅಂದಾಗ ಒಂದು ಗೊತ್ತಾಗತ್ತಿಲ್ಲ, ಎದ್ರದ್ದು ಏನ್ ಪಡೆದೇವು ಅವ್ರ ಮಂದಿದೇನು ಒಂದು ಲೆಕ್ಕ ನೆರೆಗತ್ತಿಲ್ಲ. ಆಲ್ಮೋಸ್ಟ್ 99% ಜನ ಬಂದ ಇಲ್ಲೇ ಫೋಟೋ ಶೂಟ್ ಮಾಡ್ತಾರೆ. ಈಗ ನಮ್ಮ ಹುಡುಗರು ಫೋಟೋ ಶೂಟ್ ಮಾಡ್ತಾರೆ. ಈಗ ಫೋಟೋ ಶೂಟ್ ಮಾಡ್ಸೋಣಂತ ಬರ್ರಿ. ಅಲ್ಲಿ ಮಾಡಿದ್ವಿ, ಇಲ್ಲಿ ಮಾಡಾಕತ್ತಿ ನೋಡಮ್ಮ. ಯಾರು ಚಲೋ ಬಂದಿರ್ತೈತಿ ಆ ಸ್ಟೋರಿ ಹಾಕೋಣ. ಇವ್ರ ಪೋಸ್ ನೋಡಿದ್ರೆ ಯಾರು ಹೀರೋಗಳ ಪೋಸ್ ಕೊಡಂಗಿಲ್ಲ, ಆ ತರ ಲುಕ್ ಕೊಡ್ತಿದ್ದಾರೆ. ಏನ್ ಮಾಡ್ತೀರಾ? ಇವ ನೋಡಿ ಕೈ ಕಟ್ಕೊಂಡ್ ನೋಡ್ತಾ ಇದ್ದಾನೆ, ನಾವು ಹಿಂಗ್ ಕುತ್ಕೊಂಡ್ ನೋಡ್ತಾ ಇದ್ದೀವಿ. ತಡುಸ ನೀ ಸ್ವಲ್ಪ ಹಾಡುಸ. ಗೈಸ್ ಎಲ್ಲಾ ಫೋಟೋ ಶೂಟ್ ಮುಗಿಸ್ಕೊಂಡೆ. ಈಗೆಲ್ಲ 9 ಗೇಟ್ ಒಳಗೆ ಓಪನ್ ಇರೋದಂದ್ರೆ ಒಂದೇ, ಅದು ನೋಡಕ್ ಹೊಂಟೀವಿ. ಮತ್ತು ರೋಡ್ ಹೊರಗೆ ಹೋಗ್ಬೇಕು. ರೋಡ್ ಹೊರಗೆ ಹೋದ್ಮ್ಯಾಗ ಇಲ್ಲಿ ಒಳಗೆ ಹೆಂಗೈತಂತ ತೋರಿಸ್ತೀನಿ. ವೇಟ್ ಆ್ಯಂಡ್ ಸಿ ಗೈಸ್. 9 ಗೇಟ್ ಒಳಗೆ ಓಪನ್ ಇರೋದಂದ್ರೆ ಇದು ಒಂದೇ ಗೇಟ್ ನೋಡ್ರಿ. ಇಲ್ಲೇ ಫ್ರೀ ಟಿಕೆಟ್, ರೊಕ್ಕ ಏನು ತಗೋದಿಲ್ಲ. ಸೀದಾ ಎಲ್ಲ ಕಡೆನೂ ಎಂಟ್ರೆನ್ಸ್ ಇರ್ತೈತಿ, ಎಲ್ಲ ಫ್ರೀ ನೋಡ್ರಿ. ನಮ್ಮ ಗಾಂಧಿ ತಾತ ಅದಾನ ಇಲ್ಲೆಲ್ಲ ಸರೌಂಡ್. ಮಸ್ತ್ ಅಡ್ಡಾಡ್ತೀನಿ, ಅಡ್ಡಾಡಿ ಏನ್ ತೋರ್ಸೋದಿರ್ಲಿ ತೋರಿಸ್ತೀನಿ ನೋಡ್ರಿ ಗೈಸ್. ಇದು ನೋಡ್ತಿರಲ್ಲ, ಇದು ಅವ್ರದ ಮಂದಿರ. ಅಲ್ಲಿ ಹೋಗಿ ಏನೋ ಇಲ್ಲ ಅಂದ್ರು 100ರಿಂದ
400 ಜನ ಪ್ರೇಯರ್ ಮಾಡ್ತಾರೆ. ಪ್ರೇಯರ್ ಮಾಡಿ ಆಮೇಲೆ ಊಟ ಗೀಟ ಇರ್ತೈತಿ, ಊಟ ಮಾಡ್ತಾರೆ. 400 ಮಂದಿ ಇಡೋಷ್ಟು ಪ್ರಾರ್ಥನಾ ಮಂದಿರ ಅದ. ಎಲ್ಲರೂ ಅಲ್ಲಿ ಗೇಟ್ ಮುಚ್ಚಾರ, ಎಲ್ಲರೂ ಟೂರಿಸ್ಟರ್ ಕುಂತಾರ. ಗೇಟ್ 4:05 ಗಂಟೆ ಮ್ಯಾಗ ಓಪನ್ ಆಗ್ಬೋದು ನನಗನ್ಸೋ ಮಟ್ಟಿಗೆ. ಆದ್ರೆ ಈಗ ಕ್ಲೋಸ್ ಐತಿ, ಏನು ತೋರ್ಸಕ್ ಆಗಂಗಿಲ್ಲ. ಜಸ್ಟ್ ಹಂಗ ಒಂದು ಸರೌಂಡ್ ನೋಡ್ಕೊಂಡ್ಬಿಡ್ರಿ. ನೋಡ್ರಿ ಗಾಯ್ಸ್, ಏನು ಅಂಬಾನಿ ಅವ್ರೇನು ಅನಂತ್ ಅಂಬಾನಿ ಅವ್ರು ಅದಾರಲ್ಲ, ಇವ್ರ ತಳಗ ಏನಿದ್ರು ಏನ್ರಿ ಐತಿಲ್ಲ, ಅದು ಎಷ್ಟೋ ಎಕರೆದಾಗ ಎಷ್ಟೆಷ್ಟು ಒಂದೊಂದು ಬಿಲ್ಡಿಂಗ್ ಅಂತೂ ಇಷ್ಟಿಷ್ಟು ಬುದ್ಧ ಅದಾರ ನೋಡ್ರಿ. ಬುದ್ಧ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಬುದ್ಧ ಫ್ಯಾಮಿಲೀಸ್ ಇವ್ರ. ಎಲ್ಲರೂ ಬುದ್ಧನ್ ಭಾಳ ಪಾಲನೆ ಮಾಡ್ತಾರ. ನಾವು ಆಗಲೇ ಕೈಲಿ ಫೋಟೋ ಶೂಟಿಂಗ್ ಹೋಗಿದ್ದಲ್ಲ, ಅದು ಗೇಟ್ ಓಪನ್ ಮಾಡಿದ್ದಿಲ್ಲ, ಇಲ್ಲಾಂದ್ರೆ ಅಲ್ಲಿ ತೋರಿಸ್ತಿದ್ವಿ. ನೀವು ಬುದ್ಧ ಇದ್ದಾರೆ, ಅಂಬೇಡ್ಕರ್ ಇದ್ದಾರೆ, ಎಲ್ಲಾರು ತೋರಿಸ್ತಿದ್ದೆ. ಜಸ್ಟ್ ಅಲ್ಲಿ ಬಂದಿದ್ದ ಕಾರಣಕ್ಕೆ ನಾ ತೋರ್ಸಕ್ಕಾಗಲಿಲ್ಲ, ಏನು ಮಾಡಕ್ ಬರೋದಿಲ್ಲ. ಇದೊಂದು ತೋರಿಸ್ಬೇಕಂದ್ರೆ ಇದೊಂದು ಬಂದಾಗೈತಿ ನೋಡು. ಮತ್ತು 1 hour 2 ತಾಸು ಇರ್ತೀವಿ. 2 ತಾಸು ಒಳಗೆ ಓಪನ್ ಆತಂದ್ರೆ ತೋರಿಸ್ತೀವಂತ ನಿಮಗೆ. ಗಾಯ್ಸ್ ಇದು ನೋಡಿ, ಕಿಟಕಿ ಒಳಗೆ ಹಾಸಿ ವಿಡಿಯೋ ಮಾಡತ್ತೀನಿ. ಅವೇನು ಕುಂದ್ರು ಅದಾವಲ್ಲ, ಅದ್ರ ಮ್ಯಾಗ ಕುಂತ ಪ್ರೇಯರ್ ಮಾಡ್ತಾರೆ ಎಲ್ಲರೂ. ನೋಡಿ ಒಳಗೆ ಅಲೋ ಇಲ್ಲಂತ ಇವತ್ತು, ಗೊತ್ತಿಲ್ಲ ನನಗೂ ಎದ್ರ ಸಂಬಂಧ ಏನೈತಂತ. ಒಳಗೆ ಮಂದಿ ಅದಾರ, ಅವ್ರ ಟಿಬಿಟಿಯನ್ ಮಂದಿ. ಒಳಗೆ ಹೋಗಿದ್ದೆ ಅಂದ್ರೆ ಎಲ್ಲ ತೋರಿಸ್ತಿದ್ದೆ. ಜಸ್ಟ್ ಇಲ್ಲಿಂದ ನೋಡ್ಕೊಂಬಿಡಿ, ಬೇಜಾರಾಗಕ್ಕೆ ಹೋಗ್ಬೇಡಿ. ಮತ್ತೆ ಗೈಸ್, ಇವು ಮೂರ್ತಿ ಅದಾವಲ್ಲ ಎಲ್ಲ ಬಂಗಾರದು ಅಂತ ನೋಡ್ರಿಪ್ಪ. ಪೂರ ಬಂಗಾರಲ್ಲೇ ಮಾಡ್ಯಾರಂತ ಮೂರ್ತಿ. ಆ ಬಂಗಾರ ನಮಗೇನಾರು ಕೊಟ್ಟಿದ್ವಿ ಅಂದ್ರೆ ಮನೆ ಕಟ್ಟಿಸ್ತಿದ್ವಿ. ಆದ್ರೆ ಏನು ಮಾಡ್ತೀರಿ, ಮೂರ್ತಿ ಕಟ್ಸ್ಯಾರ ಇವ್ರು. ನೋಡ್ರಿ ಪೂರ ಬಂಗಾರದ ಹೆಂಗೆ ಹೊಳ್ಯಾಗತೈತಿ ಬುದ್ಧ ನೋಡ್ರಿ. ಗಾಯ್ಸ್ ನೋಡಿ, ಈಗ ಬಂದಿದ್ದೀವಿ ನೋಡ್ರಿ. ಇಲ್ಲೆಲ್ಲ ಫುಲ್ ಆಗಲೇ ಕಿಟಕಿಲಿಂದ ತೋರಿಸಿದ್ದೆ. ಈಗೆಲ್ಲ ಒಳಗೆ ಬಂದ್ಬಿಟ್ಟಿವಿ. ಹಿಂದಿನ ಗೇಟ್ಲಿಂದ ಬಂದೀವಿ ನೋಡ್ರಿ. ಬುದ್ಧ ಫುಲ್ ಸೈಲೆಂಟ್ ಐತಿ, ಮಾತಾಡೋಂಗಿಲ್ಲ ಜಾಸ್ತಿ ಇಲ್ಲೇ. ಅದರ ಸಂಬಂಧ ಸ್ಲೋ ಮಾತಾಡತ್ತೀನಿ ನೋಡ್ರಿ. ಗಾಯ್ಸ್ ಹಂಗಿದೆ ಒಳಗೆ. ನಾ ಬಂಗಾರದಂತ ತೋರಿಸಿದೆಲ್ರಿ, ಇದ ನೋಡ್ರಿ. ಫುಲ್ ಬಂಗಾರ ಐತಿ ಫುಲ್. ಇಲ್ಲೆಲ್ಲರೂ ಅವರು ಪ್ರೇಯರ್ ಮಾಡ್ತಾರೆ ಎಲ್ಲರೂ ಇಲ್ಲಿ ಕುಂತ ಅದ್ರ ಮ್ಯಾಗ. ಇನ್ನೆಲ್ಲ ಅಂದ್ರೆ ಒಂದು 200-300 ಮಂದಿ ಇಡಿಸ್ಬೋದು ನನಗನ್ಸೋ ಮಟ್ಟಿಗೆ. ಫುಲ್ ನೋಡ್ರಿ, ಎಲ್ಲ ಬಂಗಾರದ ಕಾಣಿಸ, ಪೂರ ರಿಯಲ್ ಗೋಲ್ಡ್. ಏನೋ ಅವ್ರ ಊರ್ಲಿಂದ ಬರೋ ಒಂದು ಗೋಲ್ಡ್ ಕಿತ್ಕೊಂಬಂದವ್ರು, ಏನೋ ಗೊತ್ತಿಲ್ಲ, ಒಟ್ಟು ಪೂರ ಗೋಲ್ಡ್ ಮಾಡ್ಯಾರ. ಅವು ಎಲ್ಲ ನಿಂತು ನೋಡಾಕತ್ತೀವಿ ಸರೌಂಡ್. ಎಷ್ಟು ಸಮಾಧಾನ ಅನ್ಸೋದಿತ್ತಂದ್ರೆ ಅಷ್ಟು ಸಮಾಧಾನ. ಯಾಕಂದ್ರೆ ಅವಾಜೇ ಇಲ್ಲ, ಯಾರು ಕೊಯ್ ಪೈ ಕೈ ಎಲ್ಲ, ಪೂರ ಸೈಲೆಂಟ್. 1 ಸೆಕೆಂಡ್ ನೋಡ್ರಿ ಅಟ್ಟ. ಗೊತ್ತಾತ್ರಿ ಎಷ್ಟು ಸೈಲೆಂಟ್ ಐತೆ ಅಂತಂದು, ಅಷ್ಟು ಸೈಲೆಂಟ್. ಅದ್ರ ಒಳಗೆ ಆತ, ಒಳಗೆ ಹೋಗಿ ಬಂದ್ವಿ. ಇನ್ನು ಹೊರಗೆ ಹೋಗೋಣ. ಹೊರಗೆ ಹೋದ್ಮ್ಯಾಗ ವಿಡಿಯೋ ಶೂಟ್ ಮಾಡ್ಬೇಕಂತಂದು ಇಟ್ಕೊಂಡು ಎಲ್ಲರೂ ವಿಡಿಯೋ ಶೂಟ್ ಮಾಡ್ಯಾರ. ಆದರೆ ವಿಡಿಯೋ ಶೂಟ್ ಮಾಡಿಲ್ಲ ನಾನು. ಮಾಡ್ಬೇಕಂತಂದು ಈ ಸೆಕ್ಷನಿಗೆ ಬಂದರೆ, ಈ ಸೆಕ್ಷನ್ ಒಳಗೆ ಬಿಸಿಲೇ ಇಲ್ಲ, ಮೊದಲೇ ಬ್ಲ್ಯಾಕ್ ಅದೇನು, ಮತ್ತು ಅದ್ರೊಳಗೆ ವಿಡಿಯೋ ಬ್ಲ್ಯಾಕ್ ಬರಾಗತ್ತೆ. ಅದ್ರ ಸಂಬಂಧ ಆಮೇಲೆ ಮಾಡಿದ್ರಾತಂತ ಸುಮ್ಮದೀನಿ. ಮತ್ತೆ ಸಿಗೋಣ. ಗಾಯ್ಸ್ ನೋಡಿ, ಗಂಟೆ ಹೊಡಿತಾರೆ ನೋಡಿ. ಎಲ್ಲರಿಗೆ ಈಗ ಪ್ರೇಯರಿಗೆ ಕರೆಯಾಕತ್ತಾರ ಅವರು. ಪ್ರೇಯರಿನ ಸಂಬಂಧ ಗಂಟೆ ಹೊಡ್ಯಾಕತ್ತಾರ ನೋಡ್ರಿ. ಬೆಲ್ಲ 1 ಸತ ಹೊಡೆದ್ರೆ ಒಂದು ಏನೇ ಇಲ್ಲಾಂದ್ರು 6 ಸತಗಳಿರ್ತದೆ ಅಂತ ಬೆಲ್ ಅದ. ಈಗ ಆ ಬೆಲ್ ಹೊಡೆದಾರೆ. ಈಗ ಎಲ್ಲರೂ ಅಂತ ಬರ್ತಾರೆ ನೋಡ್ರಿ. ಇಲ್ಲಿ ತೋರಿಸಿನಂತೆ ವೇಟ್ ಆ್ಯಂಡ್ ಸಿ. ಗಾಯ್ಸ್ ಇವರಿಗೆ ಕೇಳಿದ್ವಿ ಒಳಗೆ ಬುದ್ಧದ ಗೋಲ್ಡ್ ಐತೋ ಏನು ಪೇಂಟಿಂಗ್ ಐತೋ ಅಂತಂದೆ. ಇವ್ರು ಹೇಳಿದ್ದೆ ಅದು ಗೋಲ್ಡ್ ಅಲ್ಲ ಪೇಂಟಿಂಗ್ ಅಂತಂದೆ. ನಮಗೂ ಗೊತ್ತಿದ್ದಿಲ್ಲ, ವಿಡಿಯೋ ಒಳಗೆ ಗೋಲ್ಡ್ ಅಂತಂದು ಹೇಳೀನಿ. ಆದ್ರೆ ಇವ್ರು ಹೇಳತ್ತಾರೆ ಪೇಂಟಿಂಗ್ ಅಂತಂದೆ. ನನಗೂ ಅಷ್ಟು ಗೊತ್ತಾಗ್ತಿಲ್ಲ, ಅದು ಅಸಲಿ ಗೋಲ್ಡ್ ಕಾಣತೈತಿ. ಆದರೆ ಇವ್ರು ಹೇಳಿದ ಪ್ರಕಾರ ಅದು ಗೋಲ್ಡ್ ಫಿನಿಶಿಂಗ್ ಪೇಂಟ್ ಅಂತದೆ, ಶೈನಿಂಗಿಂದ. ಅದ್ರ ಸಂಬಂಧ ಹೇಳಿದೆ. ಯಾಕಂದ್ರೆ
ವಿಡಿಯೋ ಒಳಗೆ ಪೂರ ಗೋಲ್ಡ್ ಅಂತಂದು ಹೇಳ್ಬಿಟ್ಟು ನಿಮಗೆಲ್ಲ. ಅದ್ರ ಸಂಬಂಧ ಅದನ್ನು ಕನ್ಫ್ಯೂಸ್ ಇತ್ತು, ಅದ್ರ ಸಂಬಂಧ ಇವ್ರ ಕಡೆ ಕೇಳಿ ಕನ್ಫರ್ಮೇಷನ್ ತೊಗೊಂಡೆ. ಅದು ಗೋಲ್ಡ್ ಅಲ್ಲ ಪೇಂಟ್ ಅಂತ ನೋಡ್ರಿ. ಮತ್ತೆ ಸಿಗೋಣ ಗಾಯ್ಸ್. ನೋಡಿ ಪ್ರೇರಿಗೆ ಹೆಂಗೆ ಕುಂತಿರ್ತಾರೆ. ಇನ್ನೂ ಸ್ವಲ್ಪ ಜನ ಬಂದಿಲ್ಲ, ಸ್ವಲ್ಪ ಜನ ಬಂದಾರ ನೋಡಿ. ಇಲ್ಲಿ ಪ್ರೇಯರ್ ಹೆಂಗೆ ಮಾಡಕತ್ತಾರೆ. ಈ ಥರ ಎಲ್ಲ ಪ್ರೇಯರ್ ಗೀರ್ ಮುಗಿಸ್ಕೊಂಡು ಅಲ್ಲೇ ಊಟ ಬರ್ತೈತಿ. ಊಟ ಮಾಡಿ ಸೀದಾ ಅವ್ರವ್ರ ರೂಮಿಗೆ ಹೋಗ್ತಾರೆ. ಗೈಸ್ ಅವ್ರದ್ದು ಮ್ಯೂಸಿಕ್ ನೋಡಿದ್ರಲ್ಲ, ಅದ ಪ್ರೇಯರ್. ಅವ್ರು ಸುಮ್ಮನೆ ಕುಂತಿರ್ತಾರೆ, ಏನು ಮಾಡ್ತಾರಂತ ನಂಗಂತೂ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅವ್ರದ್ದೇನು ಪ್ರೇಯರ್ ನಂಗಂತೂ ಒಂದು ಅರ್ಥ ಆಗಲಿಲ್ಲ. ಮ್ಯೂಸಿಕ್ನಾಗ ಕುಂತ್ಬಿಟ್ರೆ ಅವರು, ಅದಷ್ಟೇ ತೋರಿಸಿದೆ. ಈಗ ಮತ್ತೆ ಇಲ್ಲಿಂದ ಹೊರಡುವ ಸಮಯ. ಇಲ್ಲಿ ಹೋಗಿ ಸ್ವಲ್ಪ ಚಾಗಿ ಕುಡ್ದು ಸೀದಾ ಹೋಮ್ ಟೂರಿಗೆ ಹೋಗೋಣ. ಈಗ ಹೋಮಿಗೆ ಹೋಗೋಣ. ಅಲ್ಲಿ ಮಟ್ಟ ವೇಟ್ ಆ್ಯಂಡ್ ಸಿ. ಗಾಯ್ಸ್ ಇಲ್ಲಿ ಬಂದಿದ್ದಕ್ಕೂ ಒಂದು ತಿಳ್ಕೊಂಡೆ. ಏನು ತಿಳ್ಕೊಂಡೆ ಅಂದ್ರೆ, ಪ್ರತಿಯೊಂದು ಸೆಕ್ಷನ್ ಒಳಗೆ ಅಡ್ಡಾಡಿದ್ರೆ ಫುಲ್ ನೀಟ್ ಐತಿ. ಒಂದು ಕಡೆ ಕಸ ಇಲ್ಲ, ಒಂದು ಕಡೆ ಇದು ಇಲ್ಲ. ಅಷ್ಟು ನೀಟ್ ಇಟ್ರೆ ನಮಗೂ ಅನ್ನಿಸ್ತೆ ಮನೆ ಅಥವಾ ಏನೋ ಒಂದು ಮಾಡ್ತೇವೆ ಒಂದು ಬಳಕಲ್ಲಿ ನೀಟ್ ಇಟ್ಕೋಬೇಕಂತಂದು ಇಲ್ಲಿ ಬಂದಾಗ ಅನ್ನಿಸ್ತೆ. ನಿಮಗೂ ಏನಾರ ಬಂದು ನೋಡೋದು ಇದ್ರೆ ಮುಂಡ್ಗೋಡು DB10 ಕ್ಯಾಂಪಿಗೆ ಬರ್ರಿ. ಅಲ್ಲಿ ನೋಡ್ರಿ ಎಷ್ಟು ಕ್ಲೀನ್ ಇಟ್ರ, ಅವಾಗ ಗೊತ್ತಾಗೈತಿ ಮನುಷ್ಯ ಕ್ಲೀನ್ ಇರ್ಬೇಕು ಅಂದಾಗ ಮನುಷ್ಯತ್ವ ಎಲ್ಲೂ ಇರ್ತೈತಿ. ಅದ್ರ ಸಂಬಂಧ ಇವರು ಇಷ್ಟು ಕ್ಲೀನ್ ಇಟ್ಟಲ್ಲೇ ಇಲ್ಲೇ ಪ್ರವಾಸಿಗರ ಭಾಳ ಮಂದಿ ಬರ್ತಾರೆ. ಅದ್ರ ಸಂಬಂಧ ಭಾಳ ಅಂದ್ರೆ ಭಾಳ ಕ್ಲೀನ್ ಇಟ್ರ. ಈಗ ಸೀದಾ ನಾವು ಹೊಂಟೇವಿ, ಈಗ ಮನೆಗೆ ಹೊಂಟೇವಿ. ಮನೆಗೆ ಹೋಗೋ ದಾರಿ ಒಳಗೆ ಸ್ವಲ್ಪ ಟೀ ಬ್ರೇಕ್ ಮಾಡ್ತೀವಿ. ಅದು ಎಲ್ಲಿ ಮಾಡ್ತೀವಿ ಗೊತ್ತಿಲ್ಲ. ಟೀ ಬ್ರೇಕ್ ಮಾಡಿ ಟೈಮ್ದಾಗ ನಾ ಸಿಗ್ತೀನಿ ನಿಮಗೆ. ಅಲ್ಲಿ ಮಟ್ಟ ವೇಟ್ ಆ್ಯಂಡ್ ಸಿ. ತಡಸ್ ಕ್ರಾಸಿಗೆ ಬಂದೆ ಚಹಾ ಕುಡಿಯಾಕತ್ತೀವಿ ಎಲ್ಲರೂ. ಅವ್ರು ಚಿಪ್ಸ್ ತೊಗೊಂಡಾರ, ನಾವು ಚಹಾ ಕುಡಿಬೇಕಂತ ಮಾಡೀವಿ. ತಡಸ್ ಕ್ರಾಸಿಗೆ ಬಂದೀವಿ. ಇನ್ನು ಸೀದಾ ನೆಕ್ಸ್ಟ್ ಮತ್ತೆ ಮನೆ ಕಡೆ ಹೋಗಿ ಶಿವಮ್ಮ. ಗಾಯ್ಸ್ ಅಂತೂ ನಮ್ಮ ಊರಿಗೆ ಬಂದ್ವಿ. ಈ ಸಣ್ಣ ಪುಟ್ಟ ಕಾಂಟ್ಯಾಕ್ಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವೀಕೆಂಡ್ ವಿಡಿಯೋ ಬಿಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಮತ್ತೆ ಸಿಗೋಣ. ಬಾಯ್ ಬಾಯ್.